ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಲು, ಆ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಲು ಸ್ವರ್ಗದ ದೇವರು ನಮಗೆ ನೀಡಿರುವ ಈ ಅಮೂಲ್ಯ ಸಮಯಕ್ಕೆ, ಅವಕಾಶಕ್ಕೆ, ಆಯಸ್ಸಿಗೆ, ಆರೋಗ್ಯಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಒಂದು ನಿಮಿಷ ಪ್ರಾರ್ಥಿಸೋಣ. ಈ ಶುಶ್ರೂಷೆಯನ್ನು ಒಂದು ದಿನವಾದರೂ ಭಾಗವಹಿಸಿದವರು ಅವರಿಗಾಗಿ ಪ್ರಾರ್ಥಿಸುತ್ತೇನೆ. ಈ ಧ್ಯಾನ ಮಂದಿರಕ್ಕೂ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸುವ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವವರನ್ನು ಪ್ರಭುವೇ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ಲೋಕಾದ್ಯಂತ ಅರ್ಪಿಸುವ ದಿವ್ಯ ಬಲಿ ಪೂಜೆಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಎಲ್ಲರ ಕುಟುಂಬದಲ್ಲಿ, ಜೀವನದಲ್ಲಿ ಒಂದು ಅದ್ಭುತ ಬಿಡುಗಡೆ ಉಂಟಾಗಲು ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವವರೆಲ್ಲರನ್ನು ಅನುಗ್ರಹಿಸಿರಿ. ಪ್ರಿಯರೇ, ನಾವು ಒಂದು ಕಾರ್ಯವನ್ನು ಪ್ರತ್ಯೇಕವಾಗಿ ನೆನೆಸಿ ಪ್ರಾರ್ಥಿಸುವಾಗ ಆ ಒಂದು ಕಾರ್ಯ ಮಾತ್ರವಲ್ಲ, ಆ ವ್ಯಕ್ತಿಯ ಅನೇಕ ಕಾರ್ಯಗಳನ್ನು ಅನುಗ್ರಹಿಸಲ್ಪಡಲು ಪ್ರಾರಂಭವಾಗುತ್ತದೆ. ಕತ್ತಲೆಯಾದ ರೂಮ್ನಲ್ಲಿ ಒಂದು ಲೈಟ್ ಹಾಕುವಾಗ ಆ ರೂಮ್ ಪೂರ್ತಿ ಕತ್ತಲೆ ಹೋಗುತ್ತದೆ, ಬೆಳಕು ಬರುತ್ತದೆ. ಬೆಳಕು ಬಂದರೆ ಆ ಕತ್ತಲೆಗೆ ಆ ರೂಮಿನಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಹಾಗೆ ಪ್ರಿಯರೇ, ನಾವು ಪ್ರಾರ್ಥಿಸುವಾಗ ನಮ್ಮ ಕಾರ್ಯದಲ್ಲಿ ದೇವರು ಬರುತ್ತಾರೆ. ಸತ್ಯಸಂಧತೆಯಿಂದ ನಾವು ದೇವರನ್ನು ವಿಶ್ವಾಸಿಸಿ ಪ್ರಾರ್ಥಿಸುವಾಗ ನಮ್ಮ ಸಕಲ ಕಾರ್ಯದಲ್ಲೂ ಬರುವ ದೇವರನ್ನು ನೋಡಲು ಸಾಧ್ಯ. ಹಲ್ಲೆಲೂಯಾ. ನಾವು ಇಂದು ಆಲಿಸುವ ವಾಕ್ಯ ವಿಮೋಚನ ಕಾಂಡ 3ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯವನ್ನು ಆಲಿಸೋಣ. ಆಗ ಸರ್ವೇಶ್ವರ, ಈಜಿಪ್ಟಿನಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಬಿಟ್ಟಿ ಕೆಲಸ ಮಾಡಿಸಿಕೊಳ್ಳುವವರ ಬಗ್ಗೆ ಅವರು ಇಟ್ಟ ಮೊರೆ ನನಗೆ ಕೇಳಿಸಿದೆ. ಅವರ ಕಷ್ಟ ದುಃಖವನ್ನೆಲ್ಲ ನಾನು ಬಲ್ಲೆ. ಆದ ಕಾರಣ ಅವರನ್ನು ಈಜಿಪ್ಟಿನವರ ಕೈಯಿಂದ ಬಿಡಿಸುವುದಕ್ಕೂ ಮತ್ತು ಆ ದೇಶದಿಂದ ಅವರ ತಂದು ಹಾಲು ಜೇನು ಹರಿಯುವ ಸವಿಸ್ತರವಾದ ಒಳ್ಳೆಯ ನಾಡಿಗೆ, ಅಂದರೆ ಕಾನ್ಯನರು, ಹಿತ್ತಿಯರು, ಅಮೋನಿಯರು, ಪೆಂಜಿಯರು, ಹೆವಿಯರು ಹಾಗೂ ಎಬುಸಿಯರು ವಾಸವಾಗಿರುವ ನಾಡಿಗೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಪ್ರಿಯರೇ, ದೇವರು ತನ್ನ ಮಕ್ಕಳ ನೋವನ್ನು ತಿಳಿದಿರುವುದು ಆಗಿದೆ, ನೋಡುವುದು ಆಗಿದೆ. ನನ್ನ ಸಂಕಟ ಯಾರು ನೋಡುತ್ತಾರೆ ಎಂದು ನಾವು ಹೇಳೋದಿಲ್ವೇ? ಪ್ರಿಯರೇ, ವಾಕ್ಯ ಆಲಿಸುವ ನಿಮ್ಮ ಹತ್ತಿರ ಹೇಳಲೇ, ನಿಮ್ಮ ಅವಸ್ಥೆಯನ್ನು ಕಾಣುವ ದೇವರಿದ್ದಾರೆ, ನಿಮ್ಮ ರೋದನೆಯನ್ನು ಕೇಳುವ ದೇವರಿದ್ದಾರೆ, ನಿಮ್ಮ ಯಾತನೆಯನ್ನು ತಿಳಿಯುವ ದೇವರಿದ್ದಾರೆ. ನೋಡುವ, ಕೇಳುವ, ತಿಳಿಯುವ. ಈ ದಿನ 3 ಮಾತುಗಳನ್ನು ನಾವು ಆಲಿಸಿದ್ದೆವು. ದೇವರು ನನ್ನ ಕಷ್ಟವನ್ನು ನೋಡುತ್ತಾ ಇದ್ದಾರೆ, ದೇವರು ನನ್ನ ರೋದನೆಯನ್ನು ಕೇಳುತ್ತಿದ್ದಾರೆ, ದೇವರು ನನ್ನ ಅವಸ್ಥೆಯನ್ನು ತಿಳಿದಿದ್ದಾರೆ. ನಾನು ಇಂದು ಈ ಅವಸ್ಥೆಯಲ್ಲಿ ಆಗಿದ್ದೇನೆ. ನನ್ನ ಮನೆಯವರು ಸಮೇತ ತಿಳಿದು ಇಲ್ಲ, ಕೇಳಿ ಸಹ ಇಲ್ಲ ಏನಾಯಿತು ಎಂದು. ನಾವು ಸಂಕಟ ಪಟ್ಟಿರಬಹುದು. ನಾನು ಈ ಅವಸ್ಥೆಯಲ್ಲಿ ಇದ್ದರೂ ನನ್ನ ಆತ್ಮೀಯರು, ನನ್ನ ಮನೆಯವರು ಏನು ಬೇಸರ ಎಂದು ಕೇಳೋದಿಲ್ವಲ್ಲ ಎಂದು. ನನ್ನ ಪ್ರಿಯರೇ, ಸ್ವರ್ಗದ ದೇವರು ಯಾರಾಗಿದ್ದಾರೆ? ನಮ್ಮ ಮುಖದ ದುಃಖ ಮಾತ್ರವಲ್ಲ, ನಮ್ಮನ್ನು ನೋಡಿ, ಕೇಳಿ, ತಿಳಿದು ಸಹಾಯ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆ ದೇವರು ನಮ್ಮ ಜೊತೆ ಇದ್ದಾರೆ ಎಂದು ನಾವು ಈಗ ಧ್ಯಾನಿಸುತ್ತಿರುವುದು. ಮೋಶೆಯ ರೀತಿ ನಿಯೋಗ ಪ್ರಾರ್ಥನೆ ಎಂಬ ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯನ್ನು ನಿಮ್ಮ ಮುಂದೆ ತಂದಿರುವುದು ಇಸ್ರಾಯೇಲರ ವಿಮೋಚನೆಗಾಗಿ ದೇವರು ಮೋಶೆಯನ್ನು ಆಯ್ಕೆ ಮಾಡಿದರು. ಹಾಗಾದರೆ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯನ್ನು ಮೋಶೆಯ ರೀತಿ ತಿಳಿಸಿದು ನಿಮ್ಮ ಸಂಕಟವನ್ನು ನೋಡಿ ಅದನ್ನು ಕೇಳಿ ತಿಳಿದು ಆಗಿರುತ್ತದೆ. ಒಂದೊಂದು ದಿನವೂ ಲಕ್ಷಗಟ್ಟಲೆ ಜನರು ಈ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವುದು ಅನೇಕರು ಬಿಡುಗಡೆಯನ್ನು ಅನುಭವಿಸುವುದರಿಂದ ಆಗಿದೆ. ಅದಕ್ಕೆ ಅನೇಕ ಸಾಕ್ಷಿಗಳು ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಬಂದು ಹೇಳುತ್ತಿದ್ದಾರೆ. ಪ್ರಿಯರೇ, ನೀವು ಆಲಿಸುವ ಈ ವಾಕ್ಯದೊಂದಿಗೆ ನಿಮಗೆ ತಿಳಿಯದೆ ಆದರೂ ಅನುಗ್ರಹವನ್ನು ಅನುಭವಿಸುತ್ತಾ ಇದ್ದೀವಿ. ಒಂದು ಅದ್ಭುತವನ್ನು ನೀವು ನೋಡುತ್ತೀರಾ, ಒಂದು ಬಿಡುಗಡೆಯನ್ನು ನೀವು ನೋಡುತ್ತೀರಾ ಎಂದು ದೃಢವಾಗಿದೆ. ಕಾರಣ ಇದು ದೇವರ ವಾಕ್ಯದಲ್ಲಿ ಅಡಿಪಾಯ ಹಾಕಿದ ಶುಶ್ರೂಷೆಯಾಗಿದೆ. ಅದರಲ್ಲಿ ಒಂದು ಅದ್ಭುತ ಸಂಭವಿಸುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಈ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು
ನಮ್ಮನ್ನು ಸಂರಕ್ಷಿಸಿರಿ. ಹಾಲೆಲೂಯಾ.